ಶಿರ್ಸಿಯಲ್ಲಿ ನಡೆದ ವೀರಶೈವ ಲಿಂಗಾಯತ್ ಮಹಾಸಭಾದ ಜಿಲ್ಲಾ ಘಟಕದ ಸಭೆ. ಶಿರ್ಸಿ ನಗರದ ವೀರಭದ್ರ ದೇವಸ್ಥಾನದ ಸಭಾಭವನದಲ್ಲಿ ನಡೆದ ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ನೂತನ ಜಿಲ್ಲಾಧ್ಯಕ್ಷ ವಿ.ಎಸ್. ಪಾಟೀಲ್ ಮಾತನಾಡಿ, ನಾವೆಲ್ಲರೂ ಯಾವುದೋ ಒಂದು ರೀತಿಯಲ್ಲಿ ಹುದ್ದೆ, ಸ್ಥಾನಮಾನ ಅಥವಾ ಅವಕಾಶಗಳನ್ನು ಪಡೆದುಕೊಳ್ಳಲು ಸಮಾಜವನ್ನು ಊರುಗೊಳ ಮಾಡಿಕೊಂಡರೂ ಕೂಡ ನಂತರ ಮರೆಯದೆ ಯಾವುದೇ ರೂಪದ ಸಹಕಾರ ಸೇವೆಯ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡುವ ಮನೋಭಾವ ಪ್ರತಿಯೊಬ್ಬರಲ್ಲೂ ಇರಬೇಕು. ಸಮಾಜದ ಸಂಘಟನೆಯನ್ನು ಬಲಪಡಿಸುವತ್ತ ಎಲ್ಲರೂ ಕಂಕಣಬದ್ಧರಾಗೋಣ ಎಂದರು. ಇದೇ ವೇಳೆ ಉಪಾಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಸೇರಿದಂತೆ ವಿವಿಧ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು. ಜೂನ್ 6ರಂದು ಯಲ್ಲಾಪುರದಲ್ಲಿ ಜಿಲ್ಲಾ ಸಮಿತಿಯ ಪದಗ್ರಹಣ ಹಾಗೂ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ 90%ಕ್ಕಿಂತಲೂ ಅಧಿಕ ಅಂಕ ಪಡೆದ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕಾರ್ಯಕ್ರಮ ನಡೆಸಲು ತೀರ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ್ ಮಹಾಸಭಾದ ಶಿರ್ಸಿ ಸಮಿತಿಯಿಂದ ನೂತನ ಅಧ್ಯಕ್ಷರಾದ ವಿ.ಎಸ್. ಪಾಟೀಲ್ ಹಾಗೂ ನಿಕಟಪೂರ್ವ ಅಧ್ಯಕ್ಷರಾದ ಶಿವಲಿಂಗಯ್ಯ ಅಳ್ಳೇನವರಮಠ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಮಾಜಿ ಅಧ್ಯಕ್ಷ ಶಿವಲಿಂಗಯ್ಯ ಅಳ್ಳೇನವರಮಠ ಹಾಗೂ ಮಹಿಳಾ ಸಮಿತಿಯ ರಾಜ್ಯ ಉಪಾಧ್ಯಕ್ಷೆ ಜ್ಯೋತಿ ಪಾಟೀಲ್ ಮಾತನಾಡಿದರು. ಸಮಿತಿಯ ನೂತನ ಸದಸ್ಯರು ಪರಿಚಯಿಸಿಕೊಂಡರು. ತಾಲೂಕಾಧ್ಯಕ್ಷ ಬಸವರಾಜ್ ಚಕ್ರಸಾಳಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಅನಸೂಯ ಬಾಳಿಕಾಯಿ ಹಾಗೂ ಉಮಾ ಶೆಮಡಿ ಪ್ರಾರ್ಥಿಸಿದರು. ಮಂಜುನಾಥ್ ಪಾಟೀಲ್ ವಂದಿಸಿದರು. ದಾಂಡೇಲಿ, ಹಳಿಯಾಲ್, ಮುಂಡಗೋಡ್, ಯಲ್ಲಾಪುರ, ಸಿದ್ದಾಪುರ ಸೇರಿದಂತೆ ಜಿಲ್ಲೆಯ ಸದಸ್ಯರು ಉಪಸ್ಥಿತರಿದ್ದರು. ಈಗ ಭಾಳ ಮಂದಿ ಹೇಳಿದ್ರಿ, ನಾ ಇಂಥ ಹುದ್ದೆ ಮಾಡತ್ತೀನಿ, ಹಿಂಗೆ ಮಾಡತ್ತೀನಿ ಅಂತೇಳಿ. ಅಂದರೆ ನಿಮ್ಮ ವೈಯಕ್ತಿಕ ಪ್ರಯತ್ನದಿಂದ ಆ ಹುದ್ದೆಯನ್ನು ಪಡೆದಿದ್ದೀರಿ. ಮುಂದೆ ನಮ್ಮ ಸಮಾಜದವರು ಯಾರು ನಿಂತಾಗ ಸಹಕಾರ ಕೊಡಬೇಕನ್ನೋ ದೃಷ್ಟಿಯಿಂದ ಈ ಸಂಘಟನೆಯನ್ನು ಮಾಡೋದು ಮತ್ತು ಸಂಘಟನೆಯಲ್ಲಿ ಪ್ರತಿಭಾವಂತ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಸಮಾಜದ ಯಾವುದೇ ಮಕ್ಕಳಿರಲಿ, ಹೆಣ್ಣಿರಲಿ ಗಂಡಿರಲಿ, ಅವ್ರಿಗೇನಾರ ಆರ್ಥಿಕವಾಗಿ ಮಾಡಬೇಕು ಅಥವಾ ನಮ್ಮ ರಾಜ್ಯ ಅಖಿಲ ವೀರಶೈವ ವತಿಯಿಂದ ಏನು ಹೆಲ್ಪ್ ಮಾಡುವಂಥದ್ದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥ ಮಕ್ಕಳ ನೀವು ಎಲ್ಲೇ ಕರೆದ್ರೂ ನಮ್ಮ ಅಲ್ಲಿ ಬರ್ತೇವೆ. ನಿಮ್ಮ ಸಲಹೆ ಸೂಚನೆ ಯಾವ ರೀತಿ ಮಾಡಬೇಕು ಅದನ್ನು ಮಾಡುವಂಥದ್ದನ್ನು ಮಾಡೋಣ. ಇದರಲ್ಲಿ ನಮ್ಮ ತಾಲೂಕು ಕಮಿಟಿ ಆಗಲಿ ಜಿಲ್ಲಾ ಕಮಿಟಿದು ಯಾವುದೇ ರೀತಿ ಹಸ್ತಕ್ಷೇಪ ಇಲ್ಲ. ಇದು ಮಹಾಸಭೆಯ ಸಂವಿಧಾನದಲ್ಲಿ ರಚನೆಗೊಂಡಂಥ ಒಂದು ಕಾಯ್ದೆ. ಅಂದರೆ ಅದರಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಜಿಲ್ಲಾ ಘಟಕವನ್ನು ಯಾವ ರೀತಿಯಾಗಿ ರಚನೆ ಮಾಡಬೇಕು, ತಾಲೂಕು ಘಟಕವನ್ನು ಯಾವ ರೀತಿಯಾಗಿ ರಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕರೆಕ್ಟ್ ಸೂಕ್ತವಾದ ಒಂದು ಉಲ್ಲೇಖ ಇದೆ.